ಹಾಯ್, ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ವ್ಲಾಗ್ಸ್. ನಾವಿವತ್ತು ರುಚಿಯಾಗಿರೋ ಅಂಥ ಮುಲ್ಲಂಗಿ ಚಟ್ನಿನ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಇದಂತೂ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಆಗಿರ್ಬೋದು, ಇಲ್ಲ ಮುದ್ದೆ ಜೊತೆ ಆಗಿರ್ಬೋದು, ಇಲ್ಲ ರೊಟ್ಟಿ ಜೊತೆ ಎಲ್ಲನೂ ತಿನ್ನೋದಕ್ಕೆ ಒಳ್ಳೆ ಕಾಂಬಿನೇಷನ್ ಇದು. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಕಲರ್ಫುಲ್ ಆಗಿದೆ ಅಂತೇಳ್ಬಿಟ್ಟು. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಸಿಂಪಲ್ಲಾಗಿ ಬೇಗನೆ ಇದನ್ನು ರೆಡಿ ಮಾಡ್ಕೊಳ್ಬಿಡ್ಬೋದು. ನಾವೆಲ್ಲನೂ ಮುಲ್ಲಂಗಿನ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ 5 ಮಿನಿಟ್ಸ್ ಅಷ್ಟೇನೇನೆ. ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಪ್ಯಾನ್ಗೆ ನಾನು 2 ಸ್ಪೂನು ಇಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಇಲ್ಲಿ ಸೇರಿಸ್ಕೊಳ್ತೀನಿ. ನೋಡ್ತಿದ್ದೀರಾ ಅಲ್ವಾ, ಇಲ್ಲಿ ನಾನು 4 ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ತುಂಬ ಇದ್ರೇನು ಚೆನ್ನಾಗಿರಲ್ಲ, 3ರಿಂದ 4 ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಜೀರಿಗೆನೂ ಅಷ್ಟೇನೆ ಚಟ್ನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಮೂಲಂಗಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಮೂಲಂಗಿನ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ನಾವು 2ರಿಂದ 3 ನಿಮಿಷ ಅದನ್ನು ನೀಟಾಗಿ ಹುರ್ಕೊಳ್ಬೇಕು. ಮುಲ್ಲಂಗಿ ಹಸಿಯಾಗಿ ಹಾಗೆ ಸೇರಿಸೋದ್ರಿಂದ ಸ್ವಲ್ಪ ಖಾರ ಘಾಟಾಗಿ ಅನಿಸುತ್ತೆ. ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರ್ಗಂತೂ ಮುಲ್ಲಂಗಿ ಅಂತೂ ತುಂಬಾ ಒಳ್ಳೆಯದು ಅವರು ಯೂಸ್ ಮಾಡೋದ್ರಿಂದ. ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು 2 ಒಣಮೆಣ್ಸಿನ್ಕಾಯಿ, ಮತ್ತು ಇಲ್ಲಿ 2 ಟೇಬಲ್ ಸ್ಪೂನು ಹುರಿಗಡಲೆನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಬದಲು ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿನ ಸಹ ಸೇರಿಸ್ಕೊಳ್ಬೋದು. ಇಲ್ಲಿ ಮತ್ತು ನಾನು 2 ಟೇಬಲ್ ಸ್ಪೂನು ಹಸಿ ಕೊಬ್ಬರಿನ ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 2 ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ 2 ಸಹ ಇಲ್ಲಿ ಉಪಯೋಗಿಸಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ನಾವು ಸಹ ಉಪಯೋಗಿಸ್ಕೋಬೋದು. ನೋಡಿ, ಈಗ ಇದು ನಾವು ಹುರ್ಕೊಂಡಿರೋ ಅಂಥ ಎಲ್ಲನೂ ಮಿಕ್ಸರ್ ಜಾರ್ಗೆ ಸೇರಿಸಿ ರುಬ್ಕೊಂಡ್ರೆ ರುಚಿಯಾಗಿರೋಂಥ ಮುಲ್ಲಂಗಿ ಚಟ್ನಿ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.